ಪಾತಾಪುರ ಗ್ರಾಮದಲ್ಲಿ ಬಾಡಲಿಂಗೇಶ್ವರ ಮತ್ತು ಕರಿಸಿದ್ದೇಶ್ವರ ದೇವರ ಈ ಒಂದು ಅಗ್ಗಿ ಮಹೋತ್ಸವ ಕಳೆದ 11 ವರ್ಷಗಳ ಹಿಂದೆ ನಡೆದಿತ್ತು ಮತ್ತು ಇವತ್ತು ಆ ಅಗ್ಗಿ ಮಹೋತ್ಸವ ಮತ್ತು ಸಾಮೂಹಿಕ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಇಲ್ಲಿನ ಮಲ್ಲಯ್ಯ ತಾತನವರು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ದಿನಾಂಕ 20/4/2026 ಅಂದರೆ ಸೋಮವಾರದಿಂದ ಮಂಗಳವಾರದವರೆಗೆ ಅಂದು ಒಂದು ವಾರಗಳ ಕಾಲ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಈ ಊರಿನಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಇಂದು ಈ ದಿನ ಅಗ್ಗಿ ಮಹೋತ್ಸವ ಜೊತೆಗೆ ಇವತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳೋದ್ರ ಮುಖಾಂತರ ಎಷ್ಟೋ ಒಂದು ಸಮಾಜದ ಒಳಿತಿಗಾಗಿ ಈ ಇಡೀ ಊರಿನ ಜನ ಹಾಗೂ ಪೂಜ್ಯರು ತಾವು ಆಯೋಜಿಸಿದಂಥ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಇದು ಅದ್ಧೂರಿಯಾಗಿ ಭಾಳ ವಿಜೃಂಭಣೆಯನ್ನು ಮಾಡ್ತಾಯಿದ್ರಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸುಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಸಹ ಕರೆಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗವನ್ನು ಪೂಜ್ಯರು ಮಾಡಿದ್ದಾರೆ. ಹಾಗಾಗಿ ಅಗ್ಗಿ ಮಹೋತ್ಸವ ಅಂತಂದರೆ ಏನು, ಯಾಕೆ ಈ ಕಾರ್ಯಕ್ರಮವನ್ನು ನಮ್ಮ ಆಲ್ಮತ್ ಸಮಾಜದವರು ಮಾಡ್ತಾರೆ ಅಂತಂತಂದರೆ ಈಗಿನ ಒಂದು ಏನು ಬ್ರಾಹ್ಮಣ ಅವರು ಪದ್ಧತಿಯಲ್ಲಿ ಯಜ್ಞ ಹೋಮ ಹವನ ಅಂತ ಏನು ಮಾಡ್ತಾಯಿದ್ದಾರೆ, ಈ ಹಿಂದೆಯೇ ಕುರಿ ಕಾಯ್ತಕ್ಕಂಥ ನಮ್ಮ ಆಲ್ಮತ ಸಮಾಜದವರು ಇವತ್ತಿನ ಒಂದು ವಾತಾವರಣವನ್ನು ತಿಳಿಗೊಳಿಸೋಕ್ಕೋಸ್ಕರ ಅವತ್ತೇ ಇದನ್ನು ಅಗ್ಗಿ ಮಹೋತ್ಸವ ಅಂದರೆ ಅವ್ರು ಏನು ಮಾಡ್ತಾರೆ ಅದೇ ಪದ್ಧತಿಯನ್ನು ಮೊದಲೇ ನಮ್ಮವರು ಮಾಡ್ತಾಯಿದ್ದಾರೆ. ಅದರಿಂದ ಇಡೀ ಸಮಾಜದ ಒಳಿತಿಗಾಗಿ ಬೆಳಕನ್ನು ತರ್ತಕ್ಕಂಥದ್ದು ಈ ಅಗ್ಗಿ ಮಹೋತ್ಸವದ ಮುಖ್ಯ ಉದ್ದೇಶ. ಇದು ಅನಾದಿ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂತಂದರೆ ಈ ಸನಾತನ ಧರ್ಮದಲ್ಲಿ ನಾವೇನು ಹಿಂದೂಗಳಾಗಿದ್ದೀವಿ ಇದರ ಒಂದು ಭಾಗ ಈ ಒಂದು ಅಗ್ಗಿ ಮಹೋತ್ಸವನೇ. ಯಾಕಂತಂದರೆ ನಾವು ಬರೀ ಇವತ್ತು ಹೋಮ ಹವನ ಯಜ್ಞ ಅಂತ ನೋಡ್ತಾ ಇದ್ದೀವಿ, ಇದರ ಅರ್ಥನೇ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಅಗ್ಗಿ ಮಹೋತ್ಸವನ ಇದು ಕೇವಲ ಪಾತಾಪುರ ಗ್ರಾಮದ ತಾತನೂರು ಪೂಜಾರಿಯವರು ಅಷ್ಟೇ ಮಾಡಲಾರ್ದೇ ಎಲ್ಲ ಕಡೆ ಇವತ್ತು ಸುಂಕನೂರಲ್ಲಾಗಿರ್ಬೋದು, ಬಳಗನೂರಲ್ಲಾಗಿರ್ಬೋದು, ಈಗ ತಾನೇ ನಂಜಲ್ದಿನ್ನಿ ಗ್ರಾಮದಲ್ಲಿ ಸಹ ಅಗ್ಗಿ ಮಹೋತ್ಸವನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದೀವಿ. ಅಂತಂದರೆ ಇದನ್ನು ಮೊದಲಿಂದನೂ ಆಲಮತ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ಸಮಾಜದ ಒಳಿತಿಗಾಗಿ ಮತ್ತು ಜನರ ಒಳಿತಿಗಾಗಿ ಮೊದಲಿಂದನೇ ಮಾಡ್ಕೊಂಡು ಬರ್ತಕ್ಕಂಥ ಪದ್ಧತಿ ಈ ನಮ್ಮ ಸಮಾಜದಲ್ಲಿದೆ. ಅದೇ ರೀತಿಯಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸಮಾಜವನ್ನು ಒಗ್ಗೂಡಿಸುವುದರ ಮುಖಾಂತರ ಒಂದು ಸಮಾಜಕ್ಕೆ ಶಕ್ತಿ ತುಂಬುವಂಥ ಕೆಲಸ ಈ ಪೂಜ್ಯರಿಂದ ತಾತವರಿಂದ ಆಗಕತ್ತಿದೆ. ಈ ಕಾರ್ಯಕ್ರಮಕ್ಕೆ ಏನು ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ತಾವೆಲ್ಲ ಏನು ಪಾತಾಪುರ ಗ್ರಾಮ ಹಾಗೂ ಸುತ್ತಮುತ್ತ ಜನ ಹಾಗೂ ಈ ದೇವಸ್ಥಾನದ ಎಲ್ಲ ಭಕ್ತಾದಿಗಳ ತನು ಮನ ಧನದಿಂದ ತಾವೆಲ್ಲ ಸಹಕಾರ ನೀಡಿ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದಕ್ಕಾಗಿ ಎಲ್ಲ ಭಕ್ತಾದಿಗಳಿಗೂ ನಾವು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದೇ ರೀತಿಯಾಗಿ ಈ ಪೂಜ್ಯರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗಲಿ. ಅದೇ ರೀತಿ ಪಾತಾಪುರದ ಇಡೀ ಗ್ರಾಮಸ್ಥರು ಈಗ ಕಳೆದ 15-20 ದಿನಗಳಿಂದ ಸತತವಾಗಿ ನಿರಂತರವಾಗಿ ನಿಂತುಕೊಂಡು ಈ ಒಂದು ಎಲ್ಲ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರಿಗೆ ಈ ವಿಷಯವನ್ನು ಮುಟ್ಟಿಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಅದ್ಧೂರಿ ಮಾಡಿದಿರಿ. ತಮಗೂ ಸಹ ಈ ಒಂದು ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಮಾತನಾಡೋ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.